ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆ ಹಾಕಿದಂಥ ಪೂರ್ಣಬೋಧ ಸ್ತೋತ್ರವನ್ನು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವರಿಗೆ ಅಲ್ಲಿ ಬೃಂದಾವನ ಕಂಡಿದೆ. ಬೃಂದಾವನ ಕಂಡ ತಕ್ಷಣ ಕೆಲವರು ಕಾಲ್ ಮಾಡಿದ್ದಾರೆ, ಇನ್ನು ಕೆಲವರು ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನೀವು ಅದು ಎಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀರಿ, ಅಥವಾ ನಿಮ್ಮ ಮನೆಯಲ್ಲಿ ಬೃಂದಾವನವನ್ನು ತರಿಸ್ಕೊಂಡಿದ್ದೀರಾ, ನೀವು ಎಷ್ಟು ಕೊಟ್ಟಿದ್ದೀರಿ ಎಲ್ಲನೂ ವಿಚಾರಿಸಿದ್ದಾರೆ. ಅಲ್ಲಿ ಅಡ್ರೆಸ್ ಕೊಡಿ ಅಂತಲೂ ಸಹಿತ ಹೇಳಿದ್ದಾರೆ. ಆದರೆ ನಿಜವಾಗಿಯೂ ನಮ್ಮ ಮನೆಗೆ ರಾಯರು ಬೃಂದಾವನದ ರೂಪದಲ್ಲಿ ಬಂದಿದ್ದು ಮಿರಾಕಲ್ ಅಂತಲೇ ಅಂದ್ಬೋದು. ಯಾಕಂದರೆ ನಾನು ಅವಾಗೆಲ್ಲ ಹರಿದಾಡಿತ್ತು, ಬೃಂದಾವನ ತಗೊಳ್ಳಿ. ಕೆಲವರು ತುಂಬ ಜನ ತೊಗೊಂಡಿದ್ದಾರೆ ಸಹಿತ. ಆದರೆ ನಾನು ಅದರ ಬಗ್ಗೆ ಮನಸ್ಸೇ ಮಾಡಲಿಲ್ಲ. ಯಾಕೋ ಈಗಲೇ ಬೇಡ, ಸ್ವಲ್ಪ ಟೈಮ್ ಆದ ನಂತರ ರಾಯರೇ ತಗೋತೀನಿ, ಇಷ್ಟು ಬೇಗ ಬೇಡ ಅಂತಲೂ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಹಾಗೆ ಒಂದು ದಿವಸ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಲೀಲಾವತಿ ಅಂತ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ರಾಯರವ್ರಿಗೆ ಒಳ್ಳೇದು ಮಾಡಲಿ. ಇದಕ್ಕಿದ್ದಂತೆ ಒಂದು ಮೆಸೇಜ್ ಹಾಕ್ತಾರೆ ನನಗೆ, ಏನಂತ ಹೇಳಿ, ಅಮ್ಮ ನಿಮ್ಮ ಅಡ್ರೆಸ್ ಕಳಿಸಿ ಅಂತ ಹಾಕ್ತಾರೆ. ಯಾಕೆ ಅಂತ ಕಳಿಸ್ತೀನಿ. ಇಲ್ಲ ನೀವು ಅಡ್ರೆಸ್ ಕಳಿಸಿ ಅಮ್ಮ, ನಾನು ಏನಂತ ಆಮೇಲೆ ಹೇಳ್ತೀನಿ ಅಂತ. ಸೊ ಓಕೆ, ಅಡ್ರೆಸ್ ಕಳಿಸ್ತೀನಿ. ನನಗೆ ಗೊತ್ತು ಏನೋ ರಾಯರ ಪ್ರಸಾದ ಏನೋ ಕಳಿಸ್ತಾರೇನೋ ಅಂತ. ಹಾಗೆ ವಿಳಾಸ ಕಳಿಸಿದ ಮೇಲೆ ಮತ್ತೊಂದು ಹಾಕ್ತಾರೆ, ರಾಯರದ್ದೇನೋ ಕಳಿಸ್ತಾ ಇದ್ದೀನಮ್ಮ ನಿಮ್ಮ ಮನೆಗೆ, ಅಡ್ರೆಸ್ಸು ಇವತ್ತು ನಾಳೆ ಬರ್ಬೋದಮ್ಮ ಅಂತ ಹಾಕ್ತಾರೆ. ಸರಿ, ಇವತ್ತು ನಾಳೆ ಬರ್ಬೋದು ಅಂದರು. ನಂಗೆ ಕೊರಿಯರ್ ಆಫೀಸಿಂದ ಫೋನ್ ಬಂದಿಲ್ಲ, ಏನು ಕಳಿಸಿದಾರೋ ಅಂಥೇಳಿ ಸುಮ್ಮನೆ ಆದೆ. ಮತ್ತೆ 3 ದಿವಸ ಬಿಟ್ಟು ಮತ್ತೆ ವಾಯ್ಸ್ ಮೆಸೇಜ್ ಹಾಕ್ತಾರೆ, ಇಲ್ಲಮ್ಮ ಆವಾಗ ಕಳಿಸ್ಕೊಡೋಕ್ಕಾಗಿಲ್ಲ, ಈಗ ಕಳಿಸ್ಕೊಡ್ತಾರಂತೆ. ಅಂದರೆ ಇವ್ರು ಕಳಿಸ್ಕೊಡೋದಲ್ಲ, ಬೇರೆಯವ್ರು ಕಳಿಸ್ಕೊಡೋದು. ಇದೇನು ಆವಾಗ ನಾನು ಕೇಳಿದೆ, ಅಲ್ಲ ಕಳಿಸ್ಕೊಡ್ತಾರಂತೆ ಅಂತೀಯಲ್ಲ, ಏನು ಕಳಿಸ್ಕೊಡ್ತಾ ಇದೆಯಾ ಏನು ಅಂತ ಕೇಳಿದೆ. ಆಗ ಅವರು ವಾಯ್ಸ್ ಮೆಸೇಜಲ್ಲಿ ಹಾಕ್ತಾರೆ, ಅಮ್ಮ ನಿಮ್ಮ ಮನೆಗೆ ರಾಯರನ್ನು ಬೃಂದಾವನದ ರೂಪದಲ್ಲಿ ಕಳಿಸ್ತಾ ಇದ್ದೀನಿ ಅಂತ. ನನಗೆ ಆ ವಾಯ್ಸ್ ಮೆಸೇಜ್ ಕೇಳಿದ ತಕ್ಷಣ ಬಾಯಿ ಮೇಲೆ ಕೈ ಇಟ್ಟುಬಿಟ್ಟೆ ನಾನು. ಯಾಕಂದರೆ ನಾನು ಬೇಕು ನನಗೆ, ಅಥವಾ ನಾನು ತರಿಸ್ಕೋಬೇಕು, ನಾನು ಏನೂ ಯೋಚನೆ ಮಾಡಲಿಲ್ಲ. ಬೃಂದಾವನ ತರಿಸ್ಕೋಬೇಕು ಅಂತ ಯೋಚನೆ ಮಾಡಲಿಲ್ಲ. ಒಂದು ಮನಸ್ಸಲ್ಲಿತ್ತು, ಏನು ಅಂದರೆ ದೊಡ್ಡದಾದ ಒಂದು ಫೋಟೋ, ರಾಯರ ಫೋಟೋ ತಂದು ಮನೆಯಲ್ಲಿ ಹಾಕ್ಕೋಬೇಕು. ಆದರೆ ಅದಕ್ಕೆ ಅವಕಾಶಗಳು ಯಾವಾಗ ಕೂಡಿ ಬರುತ್ತೋ ಏನೋ ಅಂದ್ಕೊಂಡು ಸುಮ್ಮನೆ ಇದ್ದೆ. ದೊಡ್ಡದು ಬೇಕು ನಾನು ತುಂಬ ಜನರ ವಿಡಿಯೋ ನೋಡ್ತೀನಿ. ನಿತ್ಯಂ ಅಮ್ಮ ಮಗಳು ಕಾರ್ಯಕ್ರಮ ನೋಡ್ತೀನಿ, ಆಮೇಲೆ ಸೌಮ್ಯಶ್ರೀ ಅಂತ ಆ ಕಾರ್ಯಕ್ರಮ ನೋಡ್ತೀನಿ, ಆಮೇಲೆ ವೀಣಾ ಪರಿಮಳಾಚಾರ್ಯರ ಕಾರ್ಯಕ್ರಮ ನೋಡ್ತೀನಿ, ಅಮ್ಮುಲಾಗ್ ನೋಡ್ತೀನಿ. ಇದೆಲ್ಲ ನೋಡಿದಾಗ ಅವ್ರ ಮೇಲೆ ದೊಡ್ಡ ದೊಡ್ಡ ರಾಯರ ಫೋಟೋಗಳಿದೆ. ಆ ಫೋಟೋಗಳಿದ್ದಾಗ ತುಂಬ ಖುಷಿಯಾಗೋದು ನನಗದನ್ನು ನೋಡಿ. ಅಯ್ಯೋ ರಾಯರೇ, ಹೇಗಾದರೂ ಬನ್ನಿಯಪ್ಪ ಅಂತ ನಾನು ಯಾವಾಗಲೂ ಹೇಳೋದು. ಆದರೆ ಆಗಿಲ್ಲ, ನಾನು ತಂದ್ಕೊಳ್ಳೋಕೆ ಹೋಗಿಲ್ಲ. ಆದರೆ ವಿಚಿತ್ರ ಅಂದರೆ ನನಗೆ ಈ ರೂಪದಲ್ಲಿ ರಾಯರು ನಮ್ಮನೆಗೆ ಬರ್ತಾ ಇದ್ದಾರಲ್ಲ, ನಾನು ಅಂದುಕೊಳ್ಳದೆ ಇರೋ ರೀತಿಯಲ್ಲಿ ಬಂದ್ರಲ್ಲ ಅಂತ. ಹಾಗಾಗಿ ಅವ್ರು ಕಳಿಸಿರುವಂಥ ಅದು ಬೃಂದಾವನ ಲೀಲಾವತಿ ಅಂತ ನನ್ನ ಸಬ್ಸ್ಕ್ರೈಬರು ಬಾಯಿ ತುಂಬ ಅಮ್ಮ ಅಂತ ಕರೀತಾರೆ, ಅವ್ರು ಕಳಿಸ್ಕೊಟ್ಟಿರುವಂಥದ್ದು ಇದು. ಹಾಗಾಗಿ ರಾಯರು ನಮ್ಮ ಮನೇಲಿ ಬೃಂದಾವನದ ರೂಪದಲ್ಲಿ ಬಂದರು. ಅದಕ್ಕೆ ದುಡ್ಡೆಷ್ಟು, ಅದು ಎಲ್ಲಿಂದ ಸಿಕ್ಕಿದೆ ಏನು ನಾನು ಅವ್ರ ಹತ್ರ ಕೇಳಲಿಲ್ಲ. ದಯವಿಟ್ಟು ಬೇಕಾದರೆ ನಾನು ಅವ್ರ ಹತ್ರ ವಿಚಾರಿಸಿ ಆಮೇಲೆ ಸಂಬಂಧಪಟ್ಟವರ ವಿಳಾಸ, ಫೋನ್ ನಂಬರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಈ ರೀತಿಯಾಗಿ ರಾಯರು ನಮ್ಮ ಮನೆಗೆ ಬಂದರು. ಗುರುವಾರ ದಿವಸ ಪೂಜೆ ಮಾಡಿ ಅವತ್ತೇ ಪೂರ್ಣಬೋಧ ಸ್ತೋತ್ರವನ್ನು ಓದಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಹಾಗಾಗಿ ತುಂಬ ಜನ ಕೇಳಿದ್ದೀರಿ, ಈ ರೀತಿಯಾಗಿ ರಾಯರು ನನ್ನ ಮನೆಗೆ ಬಂದರು. ಬಹುಶಃ ನಿಮ್ಮೆಲ್ಲರ ಮನೆಗೂ ಯಾವುದೋ ಒಂದು ರೀತಿಯಲ್ಲಿ ರಾಯರು ಬಂದೇ ಬರ್ತಾರೆ. ಯಾವುದು ಅಂದುಕೊಳ್ತೀವಿ ನಾವು, ಯಾವುದು ಅಂದುಕೊಳ್ಳಲ್ಲ, ಅದನ್ನು ಮೊದಲು ತಂದು ಕೊಡ್ತಾರೆ ರಾಯರು. ನನಗೆ ತುಂಬ ಖುಷಿಯಾಗಿ ಹೋಯಿತು ಅದನ್ನು ನೋಡಿದವಳಿಗೆ. ಸರಳವಾದ ಪೂಜೆ, ಬೃಂದಾವನ ಇಟ್ಟುಕೊಂಡವ್ರ ಹತ್ರ ಎಲ್ಲ ಕೇಳಿದ್ದೀನಿ ನಾನು. ಸರಳವಾಗಿ ರಾಯರ ಫೋಟೋಕ್ಕೆ ಹೇಗೆ ಪೂಜೆ ಮಾಡ್ತೀರೋ ಹಾಗೆ ಪೂಜೆಯನ್ನು ಮಾಡಿ ಅಮ್ಮ. ಅದೇನು ಅಷ್ಟು ದೊಡ್ಡ ವಿಶೇಷವಾಗಿ ಮಾಡಬೇಕು ಅಂದರೆ, ವಿಶೇಷವಾಗಿ ಅಂದ್ರೆ ಹಂಗಲ್ಲ, ಭಯಪಡುವಂಥದ್ದು ಏನಿಲ್ಲ. ರಾಯರನ್ನು ಹೇಗೆ ಮಾಡ್ತೇವೋ ಹಾಗೆ ಪೂಜೆಯನ್ನು ಮಾಡಿ, ಹೂವು ತುಳಸಿ ಹಾಕಿ ಒಂದು ತುಪ್ಪದ ದೀಪ ಹಚ್ಚಿ ಅದು ಆರತಿಯನ್ನು ಮಾಡಿ ಕೈ ಮುಗಿರಿ ಅಮ್ಮ ಅಂತ ಹೇಳಿದವರು ಇದ್ದಾರೆ. ಅದು ಮೂರ್ತಿ ಸಣ್ಣದಾದರೂ ಸಹಿತ ಒಂದು ಸಲ ಎಷ್ಟು
ಇತ್ಲ ಭಕ್ತಿ ಭಯ ಎರಡೂ ಮೂಡುತ್ತೆ ಆ ಬೃಂದಾವನದ ಮೇಲೆ, ರಾಯರ ಆ ಮೂರ್ತಿ ಮೇಲೆ. ಬಹುಶಃ ಸಾಧ್ಯ ಆದರೆ ದಯವಿಟ್ಟು ತಂದ್ಕೊಳ್ಳಿ. ಜೊತೆಗೊಂದು ತುಳಸಿ ಮಾಲೆಯನ್ನು ಸಹಿತ ಅದ್ರ ಜೊತೆಗೆ ಹಾಕಿ ಕಳಿಸ್ತಾರೆ. ಬೃಂದಾವನ ಮತ್ತು ಬೃಂದಾವನ ಜೊತೆ ತುಳಸಿ ಮಾಲೆಯನ್ನು ಸಹಿತ ಕಳಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಅದನ್ನು ತರಿಸ್ಕೊಳ್ಳಿ. ತರಿಸ್ಕೊಳ್ಳಿ ಅಂದಮೇಲೆ ಎಲ್ಲರೂ ಒಟ್ಟಾರೆ ತರಿಸ್ಕೊಳ್ಳೋದು ಬೇಡ. ನಿಮಗೆ ಯಾವಾಗ ಮನಸ್ಸಿಗೆ ಅನಿಸುತ್ತೆ ಅದು ಬೇಕು ಅನಿಸುತ್ತೆ ಆವಾಗ ತಂದ್ಕೊಳ್ಳಿ. ನಾವೀಗ ನಮ್ಮ ಮನೆಗೆ ಬಂದಿದೆ ಎಲ್ಲರೂ ತಂದ್ಕೊಳ್ಳಿ ಅಂತ ಇದ್ದೋ ನಾವು ತರಬೇಕು ಅಂತ ಬೇಡಬೇಡಿ. ನಿಮ್ಮ ಮನಸ್ಸಿಗೆ ಬರಬೇಕು, ಅದು ನನಗೆ ಬೇಕು. ಅಚಾನಕ್ ಒಂದು ದಿವಸ ಬರುತ್ತೆ, ಇದು ನನಗೆ ಬೇಕು, ನಾನು ಇದನ್ನು ತಂದು ಪೂಜೆ ಮಾಡಲೇಬೇಕು ಅಂತ ಅನಿಸುತ್ತೆ. ಇಲ್ಲ ಇನ್ನು ಕೆಲವರಿಗೆ ಇಲ್ಲ ನಾನು ಅದನ್ನು ಅವ್ರಿಗೆ ಕಳಿಸ್ಲೇಬೇಕು ಅಂತ ಅನಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ತಂದುಕೊಳ್ಳಿ. ಒಟ್ಟಾರೆ ಅಯ್ಯೋ ನನಗೆ ಬೇಕೇ ಬೇಕು ಅಂತ ತಂದ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಅಗಾಧವಾಗಿ ಇರಬೇಕದು, ತರಬೇಕು ಅಥವಾ ಇಂಥವ್ರಿಗೆ ನಾನು ಕೊಡಬೇಕು ಅಂತ ಬಂದಾಗ ಮಾತ್ರ ಅದನ್ನು ತಗೊಳ್ಳಿ. ಹಾಗಾಗಿ ಆ ರಾಯರ ಇದನ್ನು ನಾನು ಖಂಡಿತವಾಗಿಯೂ ಫೋನ್ ನಂಬರು ಮತ್ತು ಇದ್ರ ನಂಬರನ್ನು ಖಂಡಿತವಾಗಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.